ನನ್ನ ನಲ್ಮೆಯ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ 8ನೇ ತರಗತಿಯ ಈ ಅವಧಿಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ಮಕ್ಕಳೇ, ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಹಲವಾರು ವೈಶಿಷ್ಟ್ಯತೆಗಳಿಗೆ ಹೆಸರಾದಂತಹ ಸಾಹಿತ್ಯ ಮತ್ತೆ ಭಾಷೆ. ನಮ್ಮ ಭಾಷೆನೇ ತರ್ಕಬದ್ಧವಾದಂತಹ ವ್ಯವಸ್ಥಿತವಾದಂತಹ ಒಂದು ಬರಹ ಅಥವಾ ಭಾಷೆ ಅನ್ನೋದನ್ನ ಎಲ್ಲ ವಿದ್ವಾಂಸರು ಒಪ್ತಾರೆ. ನಾನು ನಿಮಗೆ ಒಂದು ಸಂದರ್ಭವನ್ನ ಹೇಳಿ ನಮ್ಮ ಕನ್ನಡ ನಾಡಿನ ವೈಶಿಷ್ಟ್ಯತೆ ಹೇಗಿದೆ ಅನ್ನೋದನ್ನ ವಿವರಿಸೋದಕ್ಕೆ ಬಯಸ್ತೇನೆ. ಯಾರೋ ಒಬ್ರು ನಮ್ಮ DV ಗುಂಡಪ್ಪನವರ ಹತ್ರ ಹೋಗಿ ಸುಮ್ಮನೆ ತಮಾಷೆಗೆ ಕೇಳಿದ್ರಂತೆ, ಕನ್ನಡ ಅಂತಿರಲ್ಲ, ನಿಮ್ ಕನ್ನಡದಲ್ಲಿ ಅಂತದ್ದು ಏನಿದೆ ಅಂತ. ಅದಕ್ಕೆ DVಜಿ ಅವರು ಮಾರ್ಮಿಕವಾಗಿ ಉತ್ತರಿಸಿದ್ರಂತೆ, ನನ್ನ ಕನ್ನಡದಲ್ಲಿ ವಚನ ಸಾಹಿತ್ಯ ಇದೆ, ದಾಸ ಸಾಹಿತ್ಯ ಇದೆ ಅಂತ. ಮಕ್ಕಳೇ, ವಚನ ಸಾಹಿತ್ಯ ದಾಸ ಸಾಹಿತ್ಯ ಯಾವುದೋ ಒಂದು ಪ್ರಕಾರಗಳಷ್ಟೇ. ಆದ್ರೆ ಇಡೀ ಜಗತ್ತಿನಲ್ಲಿರದ ವಿಶಿಷ್ಟ ಪ್ರಕಾರಗಳಾಗಿಯೂ ಕೂಡ ಇವು ಕಾಣಸಿಗ್ತವೆ. ಮಕ್ಕಳೆಲ್ಲರಿಗೂ ವಚನ ಅಂದ್ರೆ ಗೊತ್ತಲ್ವಾ? ಏನ್ ವಚನ ಅಂದ್ರೆ ಗೊತ್ತಿದೆಯಾ? ನೋಡೋದಕ್ಕೆ ಒಂದು ರೀತಿ ಪದ್ಯ ತರನೂ ಇರುತ್ತೆ, ಗದ್ಯ ತರನೂ ಇರುತ್ತೆ. ಆದ್ರೆ ಅದು ಪದ್ಯನೂ ಅಲ್ಲ, ಗದ್ಯನೂ ಅಲ್ಲ. ಅವನ್ನ ವಿಶಿಷ್ಟವಾಗಿ ಅನುಭಾವ ಗದ್ಯಗಳು ಅಂತ ಕರೀಬಹುದು. ಅನುಭಾವ ವಚನ ಅಂತಂದ್ರೆ ಮಾತು ಅಂತ ಸರಳ ರೂಪದಲ್ಲಿ ಹೇಳೋದಾದ್ರೆ ವಚನ ಅಂದ್ರೆ ಮಾತು ಅಂತ ಪರಿಭಾವಿಸ್ತೀವಿ. ಅದನ್ನ ಒಂದ್ ಕಡೆಯಿಂದ ವಚನಗಳನ್ನ ಅನುಭಾವ ಗದ್ಯಗಳು ಅಂತಲೂ ಕೂಡ ಕರೀಬಹುದು. ಏನಿದು ಅನುಭಾವ ಗದ್ಯಗಳು? ತಮ್ಮ ಅನುಭವಗಳನ್ನ, ಈ ಸಮಾಜದಲ್ಲಿ ಆಗಬೇಕಾದಂತಹ ಬದಲಾವಣೆಗಳನ್ನ, ತಮ್ಮ ನೋವುಗಳನ್ನ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಲ್ಲಿ ಹೇಳ್ಕೊಂಡಿರೋದನ್ನ ನೋಡಿದಿರ. ಅದು ದಾಸ ಸಾಹಿತ್ಯ ಆಗಿರ್ಬೋದು, ವಚನ ಸಾಹಿತ್ಯ ಆಗಿರ್ಬೋದು, ಮತ್ತು ನಮ್ಮ ಜನಪದ ಸಾಹಿತ್ಯ ಕೂಡ ಆಗಿರ್ಬೋದು. ಇಲ್ಲಿ 12ನೇ ಶತಮಾನ ಮುಖ್ಯ ಆಗುತ್ತೆ. ವಚನ ಅಂದ ತಕ್ಷಣ ನಮ್ಗೆ ಎಷ್ಟನೇ ಶತಮಾನ ನೆನಪಾಗುತ್ತೆ? 12ನೇ ಶತಮಾನ ನೆನಪಾಗುತ್ತೆ. ಯಾಕೆ ನೆನಪಾಗುತ್ತೆ? ಆ ಶತಮಾನದಲ್ಲಿ ಪ್ರಜ್ಞಾವಂತ ಸಮೂಹ ಕಟ್ಟಿಕೊಂಡಂತಹ ಒಂದು ಅದ್ಭುತವಾದಂತಹ ವ್ಯವಸ್ಥೆ, ಸೃಷ್ಟಿಸಿದಂತಹ ಒಂದು ಅದ್ಭುತವಾದಂತಹ ಸಾಹಿತ್ಯ, ಅದನ್ನು ನಾವು ವಚನ ಸಾಹಿತ್ಯ ಅಂತ ಕರಿತೀವಿ. ಏನಕ್ಕೆ ಸೃಷ್ಟಿಯಾಯಿತು ಅನ್ನೋದನ್ನ ನಾವು ಗಮನಿಸಿದಾಗ ಜನಸಾಮಾನ್ಯನ ಬದುಕಿನಲ್ಲಿ ಅವನು ತನ್ನ ಬದುಕಿನುದ್ದಕ್ಕೂ ಏನೊಂದು ರೀತಿ ಜಾಡ್ಯಗಳನ್ನ, ಮೌಢ್ಯಗಳನ್ನ ಅನುಸರಿಸ್ಕೊಂತಾ ಬರ್ತಾ ಇದ್ದ. ಅಂಥದ್ದನ್ನ ಕಿತ್ತು ಹಾಕಬೇಕಾಗಿತ್ತು. ಸಾಮಾಜಿಕ ಕ್ರಾಂತಿಯನ್ನು ಉಂಟು ಮಾಡಬೇಕಾಗಿತ್ತು. ಅಂಥದ್ರಲ್ಲಿ ಸಾಮಾಜಿಕ ಕ್ರಾಂತಿಯನ್ನ ಹುಟ್ಟಿಸಿದಂತಹ ಯಾವುದಾದ್ರೂ ಒಂದು ಸಾಹಿತ್ಯ ಇದೆಯಪ್ಪ, ಯಾವುದಾದ್ರೂ ಒಂದು ಯುಗ ಇದೆಯಪ್ಪ, ಯಾವುದಾದ್ರೂ ಒಂದು ವರ್ಷ ಇದೆಯಪ್ಪ ಅಂತಂದ್ರೆ ಅದು 12ನೇ ಶತಮಾನ ಮತ್ತು ನಮ್ಮ ವಚನ ಸಾಹಿತ್ಯ ಅಂತ ಕಂಠಾಘೋಷವಾಗಿ ಹೇಳಬಹುದು. ನಮ್ಮ ವಚನ ಸಾಹಿತ್ಯ, DVಜಿ ಅವರ ಮಾತನ್ನ ಮೊದಲಿಗೆ ಪ್ರಸ್ತಾಪ ಮಾಡಿದೆ. ನನ್ನ ಕನ್ನಡದಲ್ಲಿ ವಚನ ಸಾಹಿತ್ಯ ಇದೆ, ದಾಸ ಸಾಹಿತ್ಯ ಇದೆ ಅಂತ ಅವರು ಹೇಳಿದ್ರು ಅಂತ. ಅದರಲ್ಲೊಂದು ಹೆಮ್ಮೆ ಇದೆ ನೋಡಿ. ಯಾವುದೇ ಭಾಷೆಯಲ್ಲಿ ಇರದೇ ಇರುವಂತಹ ಒಂದು ಪ್ರಬುದ್ಧ ಸಾಹಿತ್ಯ ನಮ್ಮ ಕನ್ನಡ ಭಾಷೆಯಲ್ಲಿ ಸಿಗುತ್ತೆ, ಅದೇ ವಚನ ಸಾಹಿತ್ಯ.
ಇಡೀ ವಿಶ್ವ ಸಾಹಿತ್ಯಕ್ಕೆ ನಮ್ಮ ವಚನ ಸಾಹಿತ್ಯ ಅನ್ನೋದು ಮಾದರಿ. ಸಾಮಾಜಿಕ ಸಮಾನತೆ ಅನ್ನೋದನ್ನ ರೂಢೀಗತ ಮಾಡಿಕೊಂಡು ಒಂದು ವ್ಯವಸ್ಥಿತ ಬದುಕನ್ನ ನಡೆಸಿದಂಥವರು, ಸಮಾಜದಲ್ಲಿ ಬಹಳಷ್ಟು ಮಾರ್ಪಾಟುಗಳನ್ನ ಮಾಡಿದಂಥವರು ನಮ್ಮ ವಚನಕಾರ. ಸಮಾನತೆಗೆ ಹಿಡಿದಂತಹ ಕೈಗನ್ನಡಿ ಅಂತಲೇ ನಾವು ವಚನ ಸಾಹಿತ್ಯವನ್ನ ಕರಿತೀವಿ. ಇನ್ನೊಂದು ಮಾತಿದೆ ಮಕ್ಕಳೇ, ಅರಿತರೆ ಶರಣ, ಮರೆತರೆ ಮಾನವ ಅಂತ. ಅರಿತರೆ ಶರಣ, ಮರೆತರೆ ಮಾನವ. ಅರಿತರೆ ಶರಣ, ಮರೆತರೆ ಮಾನವ. ಎಷ್ಟು ಅದ್ಭುತವಾದಂತಹ ಮಾತು. ಅರಿವಿದ್ದಂಥವರು ಶರಣ ಅಂತ ಅಂದ್ರೆ ತಮ್ಮ ಅರಿವನ್ನೇ ಬಂಡವಾಳವನ್ನಾಗಿಸಿಕೊಂಡು ಬದುಕದಂಥವರು ನಮ್ಮ ಶಿವಶರಣರು. ಮನುಷ್ಯನಾದಂಥವನು ಮರೆಯೋ ಸರ್ವೇ ಸಾಮಾನ್ಯ. ಮರೆತು ತಪ್ಪುಗಳನ್ನು ಮಾಡೋದು, ಮೂಢನಂಬಿಕೆಗಳನ್ನ ಅನುಸರಿಸೋದು, ಪಾಪಗಳನ್ನೆಲ್ಲ ಮಾಡೋದು ಅದು ಮನುಷ್ಯನ ಸಹಜವಾದಂತಹ ಗುಣ. ಆದರೆ ಇವೆಲ್ಲವಕ್ಕೂ ಬೇಲಿ ಹಾಕಿ ತನ್ನ ಅರಿವಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟು ಬದುಕೋದಿದೆಯಲ್ಲ, ಅದು ಶರಣರ ಒಂದು ವಿಶಿಷ್ಟತೆ ಅಂತ ನಾವು ಹೇಳ್ಬೋದು. ಆ ರೀತಿ ಶಿವಶರಣರು ಬದುಕಿದ್ರು ಅಂತ ಒಂದು ತತ್ವದ ಮಹಾವಾಕ್ಯವನ್ನು ನಾವು ಇಲ್ಲಿ ಗಮನಿಸಬಹುದು. ವಚನ ಸಾಹಿತ್ಯದ ಮಹತ್ವ ಎಷ್ಟಿದೆ ಅನ್ನೋದು ಇದ್ರ ಮೂಲಕವಾಗಿ ಗೊತ್ತಾಗುತ್ತೆ. ಶ್ರೀಸಾಮಾನ್ಯನು ಕೂಡ, ನಾವೆಲ್ಲ ಶ್ರೀಸಾಮಾನ್ಯರು, ಮಹಾಜ್ಞಾನವನ್ನ, ತನ್ನ ದಿವ್ಯ ಜ್ಞಾನವನ್ನ, ತನ್ನ ಮಹತ್ತರವಾದಂತಹ ಅರಿವು ಅಂದ್ರೆ ಜ್ಞಾನ, ಅದನ್ನ ಅರಿತಾಗ ನಿತ್ಯ ಆತ ಮುಕ್ತಕನಾಗುತ್ತಾನೆ ಅಂತ ಹೇಳ್ಬಿಟ್ಟು ಶರಣರ ಮಾತು ಕೂಡ ಹೇಳ್ತಾರೆ. ವಚನಗಳು, ಸುಳ್ಳುಡಿಗಳು ಇವನ್ನೆಲ್ಲ ಅರಿತು ಒಂದು ಪರಿಶುದ್ಧವಾದಂತಹ ಜೀವನವನ್ನ ಅದು ಯಾವುದೇ ಮನುಷ್ಯ ನಡೆಸಲಿ, ಆತ ದೈವತ್ವಕ್ಕೆ ಏರ್ತಾನೆ. ದೈವತ್ವ ಅಂದ್ರೆ ನಾವು ದೇವರನ್ನು ಯಾಕೆ ಪೂಜೆ ಮಾಡ್ತೀವಿ ಅಂತಂದ್ರೆ, ದೇವರು ಅಂದ್ರೆ ಪರಿಶುದ್ಧ, ದೇವರು ಅಂದ್ರೆ ಸತ್ಯ, ದೇವರು ಅಂದ್ರೆ ಒಂದು ನಂಬಿಕೆ ಅನ್ನೋ ದೃಷ್ಟಿಯಿಂದ ನಾವು ದೇವರನ್ನ ಪೂಜೆ ಮಾಡ್ತೀವಲ್ವಾ. ಸಾಮಾನ್ಯ ಮನುಷ್ಯನು ದೇವರಾಗ್ಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ. ಅದು ಯಾವಾಗ ಈ ರೀತಿ ವಚನಕಾರರ ಸುಳ್ಳುಡಿಗಳನ್ನ ಅರಿತು ವಚನದ ಅಥವಾ ಶರಣರ ಮಾತುಗಳನ್ನ ತಿಳಿದು ಒಂದು ಕ್ರಮಬದ್ಧವಾದಂತಹ ಪರಿಶುದ್ಧ ಜೀವನವನ್ನ ನಡೆಸಿದಾಗ ಶ್ರೀಸಾಮಾನ್ಯನು ಕೂಡ ದೈವತ್ವಕ್ಕೆ ಇರ್ತಾನೆ, ಪೂಜೆಗೆ ಪಾತ್ರನಾಗ್ತಾನೆ. ಇವತ್ತನೇಕ ವಚನಕಾರರನ್ನ ಅವರ ಭಾವಚಿತ್ರಗಳನ್ನ ನಾವು ಮನೆಗಳಲ್ಲಿ ಇಟ್ಕೊಂಡು ನಾವು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಅವರು ಜನಸಾಮಾನ್ಯರಾಗಿ ಹುಟ್ಟಿದಂಥವ್ರೆ, ನಮ್ಮ ನಿಮ್ಮನ್ನೇ ಹುಟ್ಟಿದಂಥವ್ರೆ. ಆದರೆ ವಚನ ಚಳುವಳಿಯ ಮೂಲಕ, ವಚನ ಚಳುವಳಿ ಮತ್ತೆ ಸುಳ್ಳುಡಿಗಳ ಮೂಲಕ ತಮ್ಮನ್ನ ದೈವತ್ವ ಸ್ಥಾನಕ್ಕೆ ಏರಿಸಿಕೊಂಡಂಥವರು ಆ ಮಹನೀಯರು. ಅಂತವರ ಅನೇಕ ವಚನಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ಮಕ್ಕಳೇ, ಕನ್ನಡ ಸಾಹಿತ್ಯದಲ್ಲಿ ಸಿಗ್ತವೆ. ಸುಮಾರು ವಚನಗಳು ಸಿಗ್ತವೆ. ನಮ್ಮ ತರಳಬಾಳು ಜಗದ್ಗುರು ಬೃಹನ್ಮಠ ಏನಿದೆ, ನಮ್ಮ ಮಠವೂ ಕೂಡ ಆ ವಚನಗಳ ಸಂಗ್ರಹದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದೆ. ಅನೇಕ ಪುಸ್ತಕಗಳನ್ನ, ಆ ವಚನಗಳನ್ನ ಸಂಗ್ರಹಿಸಿ ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇದೆ, ಹೌದಲ್ವಾ? ಆ ವಚನಗಳು ನಮ್ಮ ಜ್ಞಾನದ ಆಸ್ತಿ, ನಮ್ಮ ಬದುಕಿನ ಆಸ್ತಿ. ಅಂತಹ ಮನುಷ್ಯನನ್ನ ದೈವತ್ವಕ್ಕೇರಿಸುವ ವಚನಗಳ ಭಾವವನ್ನು ಅರಿತು ನಾವು ನಡ್ಕೋಬೇಕು. ವಚನದಲ್ಲಿ ಬಹುಮುಖ್ಯವಾಗಿ ನಾವು ಯಥೇಚ್ಛವಾಗಿ ಕಾಣುವುದು ಕಾಯಕ ತತ್ವವನ್ನು.
ಆ ಕಾಯಕ ತತ್ವ ನಿಷ್ಠೆಯ ಮೂಲಕ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಗಂಡು ಹೆಣ್ಣು ಭೇದ ಭಾವಗಳನ್ನ ನಾವು ದೂರ ಸರಿಸಬೇಕು. ಮೇಲು ಕೀಳು ಅನ್ನೋ ಭಾವನೆಗಳನ್ನ ದೂರ ಸರಿಸಬೇಕು. ಈ ಯಾವುದೇ ತಾರತಮ್ಯವಿಲ್ಲದೆ ಭಾಷೆ ಮತ್ತೆ ಜನಾಂಗ, ಧರ್ಮ, ಲಿಂಗ, ಗಡಿ ಯಾವುದರ ಭೇದ ಭಾವವಿಲ್ಲದೆ ನಾವು ಶಿವಶರಣರಂತೆ ನಡೆದುಕೊಳ್ಳಬೇಕು. ಅವರೇ ಎಷ್ಟು ಚೆನ್ನಾಗಿ ಒಂದು ವ್ಯವಸ್ಥಿತ ಸಮಾನತೆಯ ಸಮಾಜವನ್ನ ನಾವೆಲ್ಲಾದ್ರೂ ನೋಡೋದಕ್ಕೆ ಸಾಧ್ಯ ಇದೆಯಾ? ಇತ್ತೀಚೆಗಂತೂ ಇಲ್ಲವೇ ಇಲ್ಲ, ಹೌದಲ್ವಾ? ಆದರೆ ಅಂತಹ ಕಟ್ಟುಪಾಡುಗಳು ಯಥೇಚ್ಛವಾಗಿದ್ದಂತಹ 12ನೇ ಶತಮಾನದಲ್ಲಿ ಸಮಾಜದ ಸಮಾನತೆಗೋಸ್ಕರ ಹೋರಾಟವನ್ನ ಮಾಡಿದ್ರು ಅಂತಂದ್ರೆ ಅದು ಎಂತಹ ಕ್ರಾಂತಿ ಇರಬಹುದು. ಅಂತಹ ಕ್ರಾಂತಿಯಿಂದ ಹುಟ್ಟಿದಂತಹ ಅನೇಕ ವಚನಗಳು, ಅನೇಕ ವಚನಕಾರರು ಅಥವಾ ಶಿವಶರಣರ ಅನೇಕ ವಚನಗಳು ನಮ್ಮ ಕಣ್ಣು ಮುಂದೆ ಇಲ್ಲ. 8ನೇ ತರಗತಿಯ ಮಕ್ಕಳು ಆ ವಚನಗಳ ಬಗ್ಗೆ ತಿಳ್ಕೊಳ್ಳಿ, ಮೌಲ್ಯಗಳ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ವಚನಾಮೃತ ಎನ್ನುವಂತಹ ಒಂದು ಪದ್ಯ ಭಾಗದ ಮೂಲಕವಾಗಿ ಅಲ್ಲಮ ಪ್ರಭುಗಳು, ಆಯಕ್ಕಿ ಮಾರಯ್ಯ, ಅಮುಗೆ ರಾಯಮ್ಮ ಮತ್ತೆ ಶಿವಶರಣೆ ಲಿಂಗಮ್ಮನವರ ಕೆಲವೊಂದು ವಚನಗಳನ್ನ ನಿಮ್ಮ ಮುಂದೆ ನಿಮ್ಮ ಪಠ್ಯದಲ್ಲಿ ಅಳವಡಿಸಿದ್ದಾರೆ ಮಕ್ಕಳೇ. ಅವುಗಳನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಅಲ್ಲಮ ಪ್ರಭುಗಳ ವಚನವನ್ನ ತಿಳ್ಕೊಳ್ತಾ ಇದ್ದೀವಿ. ಇಂತಹ ವಚನಗಳು ನಮಗೆ ಅಮೃತ ಅಂತ ಹೇಳಿದ್ರೆ ನಮ್ಮ ಕಲ್ಪನೆ ಇದೆ, ಪೌರಾಣಿಕ ಕಲ್ಪನೆ ಅಲ್ವಾ? ದೇವಾನು ದೇವತೆಗಳೆಲ್ಲ ಅಮೃತವನ್ನು ಕುಡಿತಾರೆ, ಅದಕ್ಕೆ ಅವರು ಚಿರಾಯು, ಅವರಿಗೆ ಸಾವು ಅನ್ನೋದಿಲ್ಲ, ನೋವು ಅನ್ನೋದಿಲ್ಲ. ಆದ್ರೆ ಇಹಲೋಕದ ಈ ಭೂಲೋಕದ ಅಮೃತ ಯಾವಪ್ಪ ಅಂತಂದ್ರೆ ನಮಗೆ ಮೌಲ್ಯಗಳನ್ನ ತಿಳಿಸುವಂತಹ ಇಂತಹ ವಚನಗಳು. ಅಂತಹ ಮೌಲ್ಯಗಳನ್ನ ಮಕ್ಕಳು ಕೂಡ ತಿಳ್ಕೊಳ್ಳಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ನಿಮಗೆ ವಚನವನ್ನ ಇಲ್ಲಿ ಪರಿಚಯಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅಲ್ಲಮ ಪ್ರಭುಗಳ ವಚನವನ್ನ ನಾವು ಈ ತರಗತಿಯಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ. ಅದಕ್ಕಿಂತ ಮುಂಚೆ ಅಲ್ಲಮ ಪ್ರಭುಗಳ ಬಗ್ಗೆ ನಾವು ತಿಳ್ಕೋಬೇಕು ಅಲ್ವಾ? ಅಲ್ಲಮ ಪ್ರಭುಗಳ ಹೆಸರಿನಂತೂ ಕೇಳಿದ್ದೀವಿ. ವಚನಕಾರರೊಂದಿಗೆ ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ತತ್ವಜ್ಞಾನಿ ಶಿವಶರಣ ವಚನಕಾರರಾಗಿ ಕಂಡು ಬರ್ತಕ್ಕಂಥವರು ಹಿರಿಯರು ಆಗಿದ್ದಂತಹ ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುಗಳು ನಮ್ಮ ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ದರು, ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದಂಥವರು. ಇವರು 12ನೇ ಶತಮಾನದಲ್ಲಿ ಇದ್ದಂಥವರು. ನಾನಾಗಲೇ ಹೇಳದಂತೆ ಚಿಂತನಾಶೀಲರು, ಪ್ರಸಿದ್ಧ ಚಿಂತನಾಶೀಲರು, ಪ್ರಸಿದ್ಧ ತತ್ವಜ್ಞಾನಿಗಳು, ಶಿವಶರಣರು ಮತ್ತೆ ಮುಖ್ಯ ವಚನಕಾರರಲ್ಲಿ ಇವರು ಕೂಡ ಒಬ್ಬರು. ಇವರು ಜನಿಸಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಅಂತ. ಇಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಇಲ್ಲಿ ಬಳ್ಳಿಗಾವೆ. ಇಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ನಿರಹಂಕಾರಿ, ತಾಯಿ ಹೆಸರು ಸುಜ್ಞಾನಿ. ತಂದೆ ನಿರಹಂಕಾರ, ಹಾಗೆ ತಾಯಿ ಸುಜ್ಞಾನಿ. ತಂದೆ ತಾಯಿ ಹೆಸರಲ್ಲೇ ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ತಂದೆ ಹೆಸರು ನಿರಹಂಕಾರ, ತಾಯಿ ಹೆಸರು ಸುಜ್ಞಾನಿ. ಇವರು ನಮ್ಮ ಕಲ್ಯಾಣದಲ್ಲಿ, ಬಸವ ಕಲ್ಯಾಣ ಏನಿದೆ, ಈ ಕಲ್ಯಾಣದಲ್ಲಿ ಬಸವೇಶ್ವರರು ಸ್ಥಾಪಿಸಿದಂತಹ ಶೂನ್ಯ ಪೀಠ, ನಾನು ಆಗ್ಲೇ ಹೇಳಿದೆ ಶೂನ್ಯ ಪೀಠ ಅಂತಾನು ಕರೀತಾರೆ.
ಅನುಭವ ಮಂಟಪ ಅಂತಲೂ ಕೂಡ ಕರೀತಾರೆ. ಮಕ್ಕಳೇ, ಈ ಅನುಭವ ಮಂಟಪದ ವಿಶಿಷ್ಟತೆ ಏನು, ಈ ಶೂನ್ಯ ಪೀಠದ ವಿಶಿಷ್ಟತೆ ಏನು ಅಂತ ನಾವು ಗಮನವನ್ನು ಹರಿಸಿದರೆ, ನಾವೀಗ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಲ್ವ ಮಕ್ಕಳೇ, ಸಾರ್ವತ್ರಿಕ ಚುನಾವಣೆಗಳು ನಡೀತವೆ. ಈಗ ನಾವು ಗ್ರಾಮ ಪಂಚಾಯತಿ ಚುನಾವಣೆನ ಇನ್ನು ಮುಂದಿನ ವಾರಗಳಲ್ಲಿ ಅದನ್ನ ಎದುರಿಸ್ತಾ ಇದ್ದೀವಿ. ಅಂದ್ರೆ ನಿಮ್ಮ ತಂದೆ ತಾಯಿ 18 ವರ್ಷ ಮೇಲ್ಪಟ್ಟ ಎಲ್ಲ ನಿಮ್ಮ ಸಂಬಂಧಿಕರು ಅವರೆಲ್ಲ ಏನ್ ಮಾಡ್ತಾರೆ, ಮತದಾನವನ್ನ ಚಲಾಯಿಸ್ತಾರೆ. ಅದ್ರ ಮೂಲಕವಾಗಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ ಅಲ್ವಾ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿಧಾನಸಭೆ ಮತ್ತೆ ಲೋಕಸಭೆ, ಈ ಚುನಾವಣೆಗಳನ್ನು ನಡೆದು ಜನಗಳೇ ಮತದಾನವನ್ನು ಮಾಡಿ ಆಯ್ಕೆ ಮಾಡ್ತಾರೆ. ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರ ರಚನೆ ಆಗುತ್ತಲ್ವಾ, ವಿಧಾನಸಭಾ ಸದಸ್ಯರಿಂದ ರಚನೆ ಆಗುತ್ತೆ. ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಲೋಕಸಭಾ ಸದಸ್ಯರಿಂದ ರಚನೆ ಆಗುತ್ತೆ. ಗೆದ್ದಂತಹ ಪ್ರತಿನಿಧಿಗಳು ಏನ್ ಮಾಡ್ತಾರೆ, ಸರ್ಕಾರವನ್ನ ರಚನೆ ಮಾಡ್ತಾರೆ. ಸರ್ಕಾರ ರಚನೆ ಮಾಡಿ ಏನ್ ಮಾಡ್ತಾರೆ, ವಿಶೇಷ ಅಧಿವೇಶನಗಳನ್ನ ಮಾಡ್ತಾರೆ, ಚರ್ಚೆಗಳನ್ನ ಮಾಡ್ತಾರೆ. ಜನ ಕಲ್ಯಾಣಕ್ಕೋಸ್ಕರ ಯಾವ್ಯಾವ ಯೋಜನೆ ತರಬೇಕು, ಏನೇನ್ ಮಾಡಬೇಕು, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಎಲ್ಲ ವಿಷಯದ ಬಗ್ಗೆ, ವಿಶೇಷ ಕಾನೂನು ತರೋದಾಗಿರ್ಲಿ, ಅವೆಲ್ಲ ಒಂದ್ ಕಡೆ ಚರ್ಚೆ ಆಗ್ತಾವಲ್ವಾ. ರಾಜ್ಯ ಸರ್ಕಾರದ ಎಲ್ಲಿ ಚರ್ಚೆ ಆಗುತ್ತೆ, ವೆರಿ ಗುಡ್, ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಎಲ್ಲಿ ಚರ್ಚೆ ಮಾಡುತ್ತೆ, ತನ್ನ ಸದಸ್ಯರನ್ನೆಲ್ಲ ಕೂರಿಸ್ಕೊಂಡು ಇಲ್ಲಿ ನಮ್ಮ ಸಂಸತ್ ಭವನದಲ್ಲಿ. ಹೌದಲ್ವಾ, ನಮ್ಮ ಇತ್ತೀಚಿನ ಕಲ್ಪನೆ ಅಲ್ವಾ. 19ನೇ ಶತಮಾನದ ನಂತರ ವ್ಯವಸ್ಥಿತವಾಗಿ ಸಮಾಜ, ದೇಶ, ಜನ ಇರಬೇಕು, ಯಾರಿಗೆ ಯಾವುದು ಕೊರತೆ ಇರಬಾರ್ದು. ಏನನ್ನ ತಂದ್ರೆ ಜಾರಿಗೆ ತಂದ್ರೆ ಜನಗಳಿಗೆ ಒಳ್ಳೇದಾಗತ್ತೆ, ಯಾವ ಯೋಜನೆ ಜಾರಿಗೆ ತರಬೇಕು, ಏನಾಗ್ತಾ ಇದೆ, ಇವೆಲ್ಲ ಚರ್ಚೆ ಮಾಡ್ತಿದ್ರಲ್ವಾ ಮಕ್ಕಳೇ. ನೀವು ಊಹೆ ಮಾಡ್ಕೊಳ್ಳಿ, ಇಲ್ಲಿಂದ 800 ವರ್ಷದ ಹಿಂದೆನೆ ಈ ರೀತಿ ಒಂದ್ ಕಡೆ ಸಭೆ ಸೇರಿ, ನಮ್ಮಲ್ಲಿ ಸದನದಲ್ಲಿ ಹೇಗೆ ಸೇರಿ ಚರ್ಚೆ ಮಾಡ್ತಾರೋ ಆ ರೀತಿ ಒಂದ್ ಕಡೆ ಯಾರಿಂದಲೂ ಹೇಳಿಸಿಕೊಳ್ಳದೆ ಜನಗಳೇ ಒಗ್ಗಟ್ಟಾಗಿ ಸಮಾಜದ ಉನ್ನತಿಯ ಬಗ್ಗೆ ಒಂದ್ ಕಡೆ ಕುಳಿತು ಚರ್ಚೆ ಮಾಡ್ತಿದ್ರು ಅಂತಂದ್ರೆ ಎಷ್ಟು ಪ್ರಾಪ್ತರಿರಬಹುದು ಅವರು ಅಂತ ನಮಗೆ ನೀವು ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಎಷ್ಟು ಪ್ರಜ್ಞಾವಂತಿಕೆ ಇತ್ತು. ನಮ್ಮ ಅನುಭವ ಮಂಟಪವನ್ನ ಜಗತ್ತಿನ ಮೊದಲ ಆಧ್ಯಾತ್ಮಿಕ ಸಂಸತ್ ಅಂತಲೂ ಕೂಡ ಕರೀತಾರೆ. ನಮಗೆ ಯಾವ ಪ್ರಪಂಚದಲ್ಲಿ ಎಲ್ಲೂ ಕೂಡ ಸಂಸತ್ತಿನ ಕಲ್ಪನೆನೇ ಇರಲಿಲ್ಲ, ಆದ್ರೆ ನಮ್ಮಲ್ಲಿತ್ತು, ಕಲ್ಯಾಣದಲ್ಲಿತ್ತು. ಬಸವೇಶ್ವರರು ಸ್ಥಾಪಿಸಿದಂತಹ ಅನುಭವ ಮಂಟಪ, ಶೂನ್ಯ ಪೀಠ, ಆ ಶೂನ್ಯ ಪೀಠದಲ್ಲಿತ್ತು. ಅಂತಹ ಶೂನ್ಯ ಪೀಠದ ಅಧ್ಯಕ್ಷತೆಯನ್ನ, ಮೊದಲ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತವರು ಯಾರು, ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುಗಳು ಬಸವೇಶ್ವರರು ಕಲ್ಯಾಣದಲ್ಲಿ ಸ್ಥಾಪಿಸಿದಂತಹ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನೇಕ ಜನರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸೇವೆ ಅನ್ನೋದಕ್ಕಿಂತ ಮಾರ್ಗದರ್ಶನ ಅಂದ್ರೆ ಸೂಕ್ತ, ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಎಷ್ಟು ಅನುಭಾವಿ ಅವರು, ತ್ರಿಕಾಲ ಜ್ಞಾನಿಗಳು ಅಂತ ನಾವು ಕರಿತೀವಲ್ವಾ. ಅದೇನೋ ಕಲ್ಪನೆ ತ್ರಿಕಾಲ ಜ್ಞಾನಿ ಅಂತ, ಆದ್ರೆ ಅಲ್ಲಮ ಪ್ರಭುಗಳು ನಿಜವಾಗಿಯೂ ತ್ರಿಕಾಲ, ನಿಮ್ಮ ಅವರ ಈ ಇಟ್ಟಿರ್ತಕ್ಕಂಥ ವಚನವನ್ನ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಎಷ್ಟೋ ಯುಗಗಳ ನಡೆದಿರ್ತಕ್ಕಂಥದ್ದನ್ನ ತಮ್ಮ ಜ್ಞಾನದ ಮೂಲಕ ತಿಳ್ಕೊಂಡು ಅದನ್ನ ವಚನಗಳ ಮೂಲಕ ಹೇಳಿದಂತಹ ತ್ರಿಕಾಲ ಜ್ಞಾನಿ ಅಂತ ಕರಿತೀವಿ, ತತ್ವಜ್ಞಾನಿ, ಚಿಂತಕ. ಅಂತಹ ಚಿಂತಕರು ನಮ್ಮ ಅಲ್ಲಮ ಪ್ರಭುಗಳು. ಅವರೊಬ್ಬರು ಅನುಭಾವಿ. ಸತ್ಯ ಶೋಧನೆಯೇ ಅವರ ಜೀವನದ ಪರಮ ಗುರಿಯಾಗಿತ್ತು. ಸತ್ಯ ಶೋಧನೆ.
ಮಕ್ಕಳೇ, ಈ ತಪಸ್ಸು ಮಾಡ್ತಾರೆ, ಅವ್ರಿಗೆ ಜ್ಞಾನೋದಯ ಆಯ್ತು, ಹಿಂಗೆಲ್ಲ ಹೇಳ್ತೀವಲ್ಲ, ಅವೆಲ್ಲವೂ ಇದರ ವ್ಯಾಪ್ತಿಯೊಳಗೆ ಬರ್ತಾರೆ. ಸತ್ಯ ಶೋಧನೆ, ನಾವು ನಮ್ಮ ಜೀವನದಲ್ಲಿ ಇಂಥ ಸತ್ಯ ಶೋಧನೆ ಇಳಿಯಬೇಕು. ಗಾಂಧೀಜಿಯವರ ಜೀವನದ ಪರಮೋದ್ದೇಶನೂ ಕೂಡ ಅದೇ ಆಗಿತ್ತು. ಸುಮಾರು ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಸತ್ಯ ಶೋಧನೆಯನ್ನೇ ಪರಮ ಗುರಿಯಾಗಿಸಿಕೊಂಡಂತವರು ಅಲ್ಲಮ ಪ್ರಭುಗಳು. ಏನಿದೆ ಜೀವನದಲ್ಲಿ ಯಾವುದು ಸತ್ಯ, ಯಾವುದು ಮಿಥ್ಯ? ನಾವು ಎಷ್ಟೋ ಸಾರಿ ಮಿಥ್ಯಗಳನ್ನೇ ಸತ್ಯಗಳೆಂದು, ಮಿಥ್ಯ ಅಂತ ಅರ್ಥ ಆಗುತ್ತಲ್ವಾ, ಸುಳ್ಳು, ಆ ಸುಳ್ಳನ್ನೇ ಸತ್ಯ ಅಂತ ತಿಳಿದು ಭ್ರಮೆಯಲ್ಲೇ ಬದುಕ್ತಾ ಇರ್ತೀವಿ. ನಿಜವಾದ ಸತ್ಯ ಯಾವುದು ಅನ್ನೋ ಹುಡುಕಾಟ ಇದೆಯಲ್ಲ, ಅದು ನಮ್ಮ ಜೀವನದ ಗುರಿಯಾಗಬೇಕು. ಸತ್ಯ ಶೋಧನೆಯ ಗುರಿಯನ್ನಾಗಿಸಿ, ಪರಮ ಗುರಿಯನ್ನಾಗಿಸಿ ಬದುಕಿದಂಥವರು ನಮ್ಮ ಅಲ್ಲಮ ಪ್ರಭುಗಳು. ಅವರ ವಚನಗಳು ಬೆರಗು ಮತ್ತು ಬೆಡಗಿನಿಂದ ಕೂಡಿವೆ. ಬೆರಗು, ಅಚ್ಚರಿ ಆಗುತ್ತೆ. ಇನ್ನು 12ನೇ ಶತಮಾನದಲ್ಲಿ ಇದನ್ನೆಲ್ಲ ಹೇಳಿದಾರ ಅನ್ನೋ ಅಚ್ಚರಿ ನಮ್ಮನ್ನ ಕಾಡ್ತಾ ಇರುತ್ತೆ. ಅದರ ಜೊತೆಗೆ ಒಂದು ರೀತಿ ಒಗಟಿನ ರೂಪದಲ್ಲಿ, ಬಣ್ಣನೆಯ ರೂಪದಲ್ಲಿ, ಅಂದ್ರೆ ಕಣ್ಮುಂದಿರುವ ವಸ್ತುಗಳ ಮೂಲಕವಾಗಿ ಕಣ್ಮುಂದಿಲ್ಲದೇ ಇರುವ ವಸ್ತುವನ್ನ ಪರಿಕಲ್ಪಿಸಿ ಹೇಳೋದನ್ನ ನಾವು ಬೆಡಗು ಅಂತ ಕರಿತೀವಿ. ಅಂತ ಬೆಳಗಿನ ರೂಪದಲ್ಲಿ ಅವರ ಬಹುತೇಕ ವಚನಗಳನ್ನು ನಾವು ನೋಡ್ತೀವಿ. ಬಹಳ ಇನ್ನೊಂದು ಸುಲಭವಾಗಿ ವಚನಕಾರರು ಯಾರ ವಚನ ಅಂತ ಪತ್ತೆ ಹಚ್ಚೋದಿಕ್ಕೆ ನಾವು ಒಂದು ಮಾರ್ಗ ಕಂಡುಕೊಂಡಿದೀವಲ್ವಾ? ಯಾವ ಮಾರ್ಗ ಅದು? ಅಂಕಿತ ನಾಮ. ಅವರ ಇಷ್ಟ ದೈವವನ್ನ ಅವರ ವಚನದ ಸಾಲುಗಳಲ್ಲಿ ಅವರು ಹೇಳಿರ್ತಾರೆ. ಅದರ ಆಧಾರದ ಮೇಲೆ ನಾವು ಇಂಥವರ ವಚನ ಇದು ಅಂತ ಹೇಳ್ಬಿಟ್ಟು ಸುಲಭವಾಗಿ ಗುರುತಿಸ್ತೀವಿ. ಹಾಗಾದ್ರೆ ಅಲ್ಲಮ ಪ್ರಭುಗಳ ವಚನಗಳ ಅಂಕಿತ ಯಾವುದು? ವೆರಿ ಗುಡ್. ಯಾವುದು? ಗುಹೇಶ್ವರ. ಕಾಣಿಸ್ತಾ ಇದೆಯಾ? ಯಾವುದು? ಗುಹೇಶ್ವರ ಅನ್ನೋದು ಅಲ್ಲಮ ಪ್ರಭುಗಳ ವಚನಗಳ ಒಂದು ಅಂಕಿತ. ಈ ನಿಟ್ಟಿನಲ್ಲಿ ಹಾಗಾದ್ರೆ ಅವರು ಯಾವ ವಚನ, ಅಲ್ಲಮ ಪ್ರಭುಗಳ ಯಾವ ವಚನವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಅವರ ವಚನವನ್ನ ತಿಳಿಯೋದಕ್ಕಿಂತ ಮುಂಚೆ ನಾವು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಪರಂಪರೆಯಲ್ಲಿ, ನಮ್ಮ ಪದ್ಧತಿಯಲ್ಲಿ ತಂದೆ, ತಾಯಿ ಮತ್ತೆ ಗುರುಗಳಿಗೆ ದೈವತ್ವದ ಸ್ಥಾನವನ್ನು ಕೊಟ್ಟಿದ್ದೀವಲ್ವಾ? ಗುರು ಬ್ರಹ್ಮ, ಗುರು, ಅದು ಗುರುವಿನ ಬಗ್ಗೆ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ. ಆಚಾರ್ಯ ಅಂತಂದ್ರೆ ಗುರು ಅಂತ ನೋಡು. ತಂದೆ, ತಾಯಿ ಮತ್ತೆ ಗುರು ಇವರು ದೇವತೆ ಅಥವಾ ದೈವದ ಸಮಾನರು ಅಂತ ಹೇಳ್ಬಿಟ್ಟು ಅವರಿಗೆ ದೈವತ್ವದ ಸ್ಥಾನವನ್ನು ನೀಡಿದೆ ಅಂತ ಸಂಸ್ಕೃತಿ ನಮ್ದು. ಅದರಲ್ಲಿ ಗುರುವಿನ ಸ್ಥಾನ ಕೂಡ ಅತ್ಯಂತ ಪವಿತ್ರವಾದದ್ದು. ತ್ರಿಮೂರ್ತಿಗಳು ಯಾರ್ಯಾರು? ಬ್ರಹ್ಮ, ವಿಷ್ಣು ಮತ್ತೆ ಮಹೇಶ್ವರ. ಬ್ರಹ್ಮ ಸೃಷ್ಟಿ, ಸ್ಥಿತಿ ಇವೆಲ್ಲವನ್ನ, ಇದರೆಲ್ಲದರ ಲಯಕಾರ ಬ್ರಹ್ಮ, ಮತ್ತೆ ವಿಷ್ಣು ಮತ್ತೆ ಮಹೇಶ್ವರ. ಸೃಷ್ಟಿ ನಿರಂತರವಾಗಿ ನಡೀತಾ ಇರಬೇಕು, ಜರುಗ್ತಾ ಇರಬೇಕು. ಸೃಷ್ಟಿ ತನ್ನ ವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಇದಕ್ಕೆ ಮೂವರು ಲಯಕಾರರು, ಬ್ರಹ್ಮ, ವಿಷ್ಣು, ಮಹೇಶ್ವರ. ಆದ್ರೆ ಅದರ ನಂತರದ ಸ್ಥಾನವನ್ನ ನಮ್ಮ ಪರಂಪರೆಯಲ್ಲಿ ಯಾರಿಗೆ ನೀಡಿದ್ದಾರೆ ಅಂತಂದ್ರೆ, ಯಾರಿಗೆ? ಗುರುಗಳಿಗೆ ನೀಡಿದ್ದಾರೆ. ಏಕೆಂತಂದ್ರೆ ನಮ್ಮಲ್ಲಿ ಒಂದು ಸಂಸ್ಕಾರ ಬರಬೇಕು, ನಮ್ಮಲ್ಲಿ ಒಂದು ವಿದ್ಯೆ ಬರಬೇಕು, ವಿನಯ ಬರಬೇಕು, ನಮಗೆ ಬದುಕಿನ ಮಾರ್ಗ ಕಂಡ್ಕೋಬೇಕು ನಾವು ಅಂತಂದ್ರೆ ಇವೆಲ್ಲದಕ್ಕೂ ಮಾರ್ಗದರ್ಶನಕಾರ ಯಾರಾಗಿರ್ತಾರೆ? ಗುರುವಾಗಿರ್ತಾರೆ.
ಹೌದಲ್ವಾ? ಇದನ್ನ ನಮ್ಮ ಸಮಾಜ ಒಪ್ಕೊಂಡಿದೆ ಅಂತ ನಿಮಗೆ ಪದೇ ಪದೇ ಗೊತ್ತಾಗ್ತಾ ಇರುತ್ತೆ. ಹೇಗೆ ಅಂತೀರೋ, ಯಾರಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ ನಮ್ಮ ಸಮಾಜದಲ್ಲಿ ಅದು ಯಾರೇ ಆಗಿರ್ಲಿ, ಅಕ್ಷರಸ್ಥ ಆಗಿರ್ಲಿ ಅನಕ್ಷರಸ್ಥ ಆಗಿರ್ಲಿ, ಮಕ್ಕಳು ನಿಮ್ಮನ್ನ ಏನಂತ ಕೇಳ್ತಾರೆ? ನಿಮ್ಮ ಮೇಷ್ಟ್ರು ನಿಮ್ಗೆ ಇದ್ದೇನೋ ಹೇಳ್ಕೊಟ್ಟಿರೋದು ಅಂತ ಕೇಳ್ತಾರೆ. ಹೌದಲ್ವಾ? 6ರಿಂದ 8 ಗಂಟೆ ಶಾಲೆಯಲ್ಲಿ ಇರ್ತೀರ, ಇನ್ನು ಉಳಿದ 16 ಗಂಟೆ ಮನೆಯಲ್ಲಿ ಇರ್ತೀರ. ಮನೆಯಲ್ಲಿ ಮತ್ತೆ ನಿಮ್ಮ ತಂದೆ ತಾಯಿಗಳ ಹತ್ರ ಇರ್ತೀರ. ಹೆಚ್ಚು ಸಮಯ ಅಲ್ಲೇ ಇದ್ರು, ಕಡಿಮೆ ಸಮಯ ಶಾಲೆಗಳಲ್ಲಿದ್ರು ದೂಷಣೆ ಮಾಡೋದು ಯಾರನ್ನ? ಗುರುವನ್ನ. ಯಾಕೆಂದ್ರೆ ಗುರುವಿನ ಸ್ಥಾನ ಅಂತದ್ದು. ನಮಗೆಲ್ಲ ಜೀವನದ ಮಾರ್ಗವನ್ನ ಕಲಿಸ್ತಕ್ಕಂಥವ್ರು ಗುರುಗಳು. ಅದಕ್ಕೆ ಗುರುಗಳನ್ನ ದೂಷಣೆ ಮಾಡ್ತಂದ್ರೆ ನಮ್ಮ ಸಮಾಜನೂ ಒಪ್ಕೊಂಡಿದೆ. ನನ್ನ ಮಗ ಸರಿದಾರಿಯಲ್ಲಿ ನಡಿಬೇಕಪ್ಪ ಅಂತಂದ್ರೆ ಅದಕ್ಕೆ ಕಾರಣೀಕರ್ತರು ಯಾರಾಗ್ತಾರೆ? ಗುರುಗಳಾಗ್ತಾರೆ. ಹಾಗಾಗಿ ಒಂದು ಶರೀರಕ್ಕೆ ಸಂಸ್ಕಾರವನ್ನ, ವಿದ್ಯೆಯನ್ನ, ವಿನಯವನ್ನ, ಬದುಕಿನ ಮಾರ್ಗವನ್ನ ತೋರಿಸಿಕೊಡುವಂತವರು ಯಾರಪ್ಪ ಅಂತಂದ್ರೆ ಅದು ಗುರುಗಳಾಗ್ತಾರೆ. ಅಂತ ಬದುಕಿನ ಮಾರ್ಗವನ್ನ ಗುರುಗಳು ನೀಡ್ತಾರೆ. ಪರಿವರ್ತನೆ ಅನ್ನೋದು ಜಾಗದ ನಿಯಮ. ಹೌದಲ್ವಾ? ಒಂದೇ ರೀತಿ ಇದ್ರೆ ಅದು ಜಡವಸ್ತು ಆಗ್ಬಿಡುತ್ತೆ. ಜೀವಂತಿಕೆಯ ಗುಣ ಏನಪ್ಪಾ ಅಂತಂದ್ರೆ ಬದಲಾಗ್ತಾ ಇರೋದು, ಬದಲಾಗ್ಲೇಬೇಕು. ನಿರಂತರವಾಗಿ ಪ್ರಕೃತಿಯಾಗಿರ್ಲಿ, ಮನುಷ್ಯನ ಹಾವಭಾವಗಳಾಗಿರ್ಲಿ, ಮನುಷ್ಯನ ವರ್ತನೆ ಆಗಿರ್ಲಿ, ಅಥವಾ ತಂತ್ರಜ್ಞಾನ ಆಗಿರ್ಲಿ, ಎಲ್ಲದೂ ಏನಾಗ್ತಾ ಇರುತ್ತೆ? ಬದಲಾವಣೆ ಆಗ್ತಾ ಇರುತ್ತೆ, ಮಾರ್ಪಾಟು ಆಗ್ತಾನೆ ಇರುತ್ತೆ. ಕಾಲದ ಗತಿಯಲ್ಲಿ ಪರಿವರ್ತನೆ ಅನ್ನೋದು ಜಗದ ನಿಯಮ. ಹೇಳಲ್ವಾ? ನಿಂತ ನೀರು ರಾಡಿ ಆಗುತ್ತೆ, ಅಶುದ್ಧವಾಗುತ್ತೆ, ಹರಿಯೋ ನೀರು ಶುದ್ಧವಾಗಿರುತ್ತೆ ಅಂತ ಬಲ್ಲವರು ಹೇಳ್ತಾರೆ. ಹಾಗೇನೆ ಕಾಲ ಬದಲಾವಣೆ ಆಗುವುದು ಕಾಲದ ಧರ್ಮ, ಕಾಲದ ನಿಯಮ. ಇಂತಹ ಕಾಲದ ಗತಿಯಲ್ಲಿ ಎಲ್ಲವೂ ಬದಲಾವಣೆ ಆಗ್ತಾ ಇದ್ದಾವೆ. ಇವತ್ತು ಆ ರೀತಿ ಗುರುವಿನ ಸ್ಥಾನವೂ ಕೂಡ ಏನಾಗ್ತಾ ಇದೆ? ಬದಲಾವಣೆ ಆಗ್ತಾ ಇದೆ. ಕಲಿಸುವ ಮಾರ್ಗವೂ ಕೂಡ ಬದಲಾವಣೆ ಆಗ್ತಾ ಇದೆ. ಮಕ್ಕಳಿಗೆ ಗಮನಿಸಬೇಕಾದಂತ ಅಂಶ ನೀವು. ಕಲಿಸುವ ಮಾರ್ಗಗಳು ಬದಲಾವಣೆ ಆಗ್ತವೆ ಅಂತ 12ನೇ ಶತಮಾನದಲ್ಲಿ ಹೇಳಿದಂಥವರು ಅಲ್ಲಮಪ್ರಭು. ಅದಕ್ಕೆ ಹೇಳೋದು ಜ್ಞಾನಿ, ತ್ರಿಕಾಲ ಜ್ಞಾನಿ, ಚಿಂತಕ, ತತ್ವಜ್ಞಾನಿ, ಎಲ್ಲ ಹೆಸರುಗಳಿಗೆ ಸೂಕ್ತವಾದಂಥವರು ನಮ್ಮ ಶಿವಶರಣರಾದಂತಹ ಅಲ್ಲಮಪ್ರಭುಗಳು. ಅವರು ಹೇಳ್ತಾರೆ, ಗುರುವಿನ ಸ್ಥಾನಗಳು ಕೂಡ ಬದಲಾವಣೆ ಆಗ್ತವೆ, ಶಿಷ್ಯನ ಕಲಿಕಾ ಪ್ರವೃತ್ತಿಗಳು ಕೂಡ ಬದಲಾವಣೆ ಆಗ್ತವೆ. ಯುಗ ಯುಗಗಳಲ್ಲಿ ಕಲಿಯೋ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ನೀವೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಕನ್ನಡ ಭಾಷೆನೇ ನಾವು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ನಾವು ಆ ಅಂತ ಓದಂಥವು ಅಂದ್ರೆ ಆ ಈ ರೀತಿ ಓದಂಥವು. ಆದ್ರೆ ನೀವು ಎಲ್ಲ ರಗಸದ ಅಂತ ಓದಂಥವು. ಕಲಿಕೆಯಲ್ಲಿ ಎಷ್ಟು ಮಾರ್ಪಾಟುಗಳಾಗಿದೆ ನೋಡಿ. ಕಳಿಸೋ ರೀತಿ ಬದಲಾಗಿದೆ. ಶಿಕ್ಷಕರ ವೇಷಭೂಷಣಗಳು, ಶಿಕ್ಷಕರು ಕಲಿಸೋ ರೀತಿ, ಮಕ್ಕಳ ವಿನಯದಲ್ಲಿ ಬದಲಾವಣೆ, ಮಕ್ಕಳ ಕಲಿಕೆಯಲ್ಲಿ ಬದಲಾವಣೆ, ಇಷ್ಟೆಲ್ಲ ಮಾರ್ಪಾಟುಗಳಾಗ್ತಾ ಇದಾವಲ್ಲ. ಯುಗಗಳು ಎಷ್ಟೋ 4. ಯಾವ್ಯಾವುದು? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಗೊತ್ತಲ್ವಾ? ಯುಗಗಳೆಷ್ಟು? 4. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ. ಈ 4 ಯುಗಗಳಲ್ಲಿ ಕೂಡ ಶಿಷ್ಯ ಗುರುವಿನ ಸಂಬಂಧ, ಕಲಿಕಾ ಪ್ರವೃತ್ತಿ ಇದು ಕೂಡ ಬದಲಾವಣೆ ಆಗುತ್ತೆ ಅಂತ ಅಲ್ಲಮಪ್ರಭುಗಳು ಹೇಳಿದ್ದಾರೆ ಅನ್ನೋದನ್ನ ಮಾರ್ಮಿಕವಾಗಿ ತಮ್ಮ ವಚನದಲ್ಲಿ ಅವರು ಬಿಂಬಿಸಿದರೆ. ಅಂತಹ ಒಂದು ವಚನವನ್ನ ನಿಮಗೆ ಇವತ್ತು ನಾನು ಪರಿಚಯಿಸ್ತಾ ಇದ್ದೀನಿ. ಅಂತಹ ಒಂದು ವಚನ
ಆ ವಚನವನ್ನು ನಾವು ನೋಡೋಣ. ಈಗ ಅಲ್ಲಮ ಪ್ರಭುಗಳ ಪರಿಚಯ ಆಗಲ್ಲ. ಹಾಗಾದ್ರೆ ಹೇಳ್ತೀರಾ ಮಕ್ಕಳ? ಅಲ್ಲಮ ಪ್ರಭುಗಳ ವಚನಗಳ ಅಂಕಿತವೇನು? ವೆರಿ ಗುಡ್, ಗುಹೇಶ್ವರ. ಅಲ್ಲಮ ಪ್ರಭುವಿನ ತಂದೆ ತಾಯಿ ಹೆಸರೇನು? ಗ್ರಹಂಕಾರ. ತಂದೆ ಹೆಸರು, ತಾಯಿ ಹೆಸರು ಸುಜ್ಞಾನಿ. ಅಲ್ಲಮ ಪ್ರಭುಗಳ ಜನ್ಮಸ್ಥಳ ಯಾವುದು? ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕಿನ ಬಳ್ಳಿಗಾವೆ. ವೆರಿ ಗುಡ್. ಬಸವೇಶ್ವರರು ಸ್ಥಾಪಿಸಿದಂತಹ ಶೂನ್ಯ ಪೀಠದ ಮೊದಲ ಅಧ್ಯಕ್ಷರಾದಂಥವ್ರು ಯಾರು? ಅಲ್ಲಮ ಪ್ರಭುಗಳು. ನಿಮಗೆ ಗೊತ್ತಾವಾಗ ಅವರಿಗೆ ಎಷ್ಟು ವಯಸ್ಸಾಗಿತ್ತು ಅಂತ? 72 ವರ್ಷ ವಯಸ್ಸಾಗಿತ್ತಂತೆ. ಯಾರಿಗೆ? ಅಲ್ಲಮ ಪ್ರಭುಗಳಿಗೆ. ಇಷ್ಟು ಅವರಿಗೆ ಸಂಬಂಧಪಟ್ಟಂತಹ ವಿಷಯ. ಇನ್ನ ಅಲ್ಲಮ ಪ್ರಭುಗಳ ವಚನವನ್ನು ನಾವು ಈಗ ನೋಡೋದಾದ್ರೆ ಏನ್ ಹೇಳ್ತಾರೆ ಅವರು? ಕೃತಯುಗದಲ್ಲಿ, ಮಕ್ಕಳ ಇದನ್ನ ಮೊದಲು ಯುಗಗಳ ಬಗ್ಗೆ ತಿಳ್ಕೋಬೇಕು. ಯುಗಗಳು 4 ಯುಗಗಳು. ಯಾವುದು? ಕೃತಯುಗ, ಎರಡನೇದು ತ್ರೇತಾಯುಗ, ಮೂರನೇದು ದ್ವಾಪರ ಯುಗ, ನಾಲ್ಕನೇದು ಕಲಿಯುಗ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕಲಿಯುಗ ಮುಗಿದ ನಂತರ ಈ ಭೂಮಿಯ ಆಯಸ್ಸು ಮುಗಿಯುತ್ತೆ ಅಂತ ಏನೋ ಹೇಳ್ತಾರೆ. ಹಾಗಾದ್ರೆ ಎಷ್ಟು ವರ್ಷ ಕೃತಯುಗ ಇತ್ತು, ಎಷ್ಟು ವರ್ಷ ತ್ರೇತಾಯುಗ ಇತ್ತು, ಎಷ್ಟು ವರ್ಷ ದ್ವಾಪರ ಯುಗ ಇತ್ತು, ಎಷ್ಟು ವರ್ಷ ಕಲಿಯುಗ ಇತ್ತು ಅಂತ ನೋಡೋಣ. ಈ ಕೃತಯುಗ ಸುಮಾರು 17,28,000 ವರ್ಷಗಳಿತ್ತಂತೆ. ಎಷ್ಟು? 17,28,000 ವರ್ಷಗಳವರೆಗೆ ಯಾವುದು ಈ ಕೃತಯುಗ ಅನ್ನೋದಿತ್ತಂತೆ. ಬಹಳ ಪ್ರಾಚೀನ. ನಮಗೆ ಏನು ಈ ವಿಷ್ಣುವಿನ ಅವತಾರಗಳೆಲ್ಲ ಬರ್ತಾರಲ್ಲ, ಮತ್ಸ್ಯಾವತಾರ, ಆ ಯುಗ ಯಾವುದದು? ಕೃತಯುಗ. ಎರಡನೇದು ತ್ರೇತಾಯುಗ. ಮಕ್ಕಳ ತ್ರೇತಾಯುಗ ಅಂದ ತಕ್ಷಣ ನಮಗೆ ನೆನಪಾಗೋದು ಯಾವುದು? ರಾಮಾಯಣದ ಕಥೆ. ತ್ರೇತಾಯುಗದಲ್ಲಿ ನಡೆದಿತ್ತು. ಕೆಲವರು ಕೇಳ್ತಾರೆ ಪ್ರಶ್ನೆ, ರಾಮ ಮೊದಲು ಕೃಷ್ಣ ಮೊದಲು ಅಂತ. ಅವಾಗ ನಾವು ವಿಷ್ಣುವಿನ ಅವತಾರಗಳನ್ನ ಪರಿಗಣಿಸಿ, ವಿಷ್ಣುವಿನ ಅವತಾರಗಳಲ್ಲಿ ಮೊದಲು ಬರೋದು ರಾಮನ ಅವತಾರ, ನಂತರ ಬರೋದು ಕೃಷ್ಣನ ಅವತಾರ. ರಾಮನ ಅವತಾರ ರಾಮಾಯಣದಲ್ಲಿ ಬರುತ್ತೆ, ಕೃಷ್ಣನ ಅವತಾರ ಮಹಾಭಾರತದಲ್ಲಿ ಬರುತ್ತೆ. ರಾಮಾಯಣ ನಡೆದಿದ್ದು ತ್ರೇತಾಯುಗದಲ್ಲಿ, ಮಹಾಭಾರತ ನಡೆದಿದ್ದು ದ್ವಾಪರ ಯುಗದಲ್ಲಿ. ಹಾಗಾಗಿ ನಾವು ಶ್ರೀರಾಮ ಚಂದ್ರನೇ ಮೊದಲು ಅಂತ ಹೇಳ್ತೇವೆ. ವಿಷ್ಣುವಿನ 10 ಅವತಾರಗಳಲ್ಲಿ ರಾಮನ ಅವತಾರ ಆದ್ಮೇಲೆ ಕೃಷ್ಣನ ಅವತಾರ ಬರೋದು. ಈ ತ್ರೇತಾಯುಗ ಏನಿದೆ, ಅರ್ಥ ಆಯ್ತಲ್ವಾ? ರಾಮಾಯಣ ನಡೆದಂತಹ ತ್ರೇತಾಯುಗ ಏನಿದೆ, ಇದು 12,96,000 ವರ್ಷಗಳಿತ್ತಂತೆ. 12,96,000 ವರ್ಷಗಳು ತ್ರೇತಾಯುಗ ಇತ್ತಂತೆ. ಮುಂದಿದ್ದು ದ್ವಾಪರ ಯುಗ. ಈ ದ್ವಾಪರ ಯುಗ 8,64,000 ವರ್ಷ ಇತ್ತಂತೆ. 8,64,000 ವರ್ಷ ಇದೆ. ಹಾಗಾದ್ರೆ ನಾವೆಲ್ಲ ಈಗ ಯಾವ ಯುಗದಲ್ಲಿದ್ದೀವಿ? ಕಲಿಯುಗದಲ್ಲಿದ್ದೀವಿ. ಇದು 4,32,000 ವರ್ಷ ಇರುತ್ತಂತೆ. ಇಲ್ಲಿಗೆ ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ.
ಈ ಕಲಿಯುಗ ಮುಗಿದು ನಮ್ಮ ಇದು ಯಾವುದು ಅಂತ್ಯ ಆಗುತ್ತೋ, ಈ ಜಗದ ಅಂತ್ಯ ಆಗುತ್ತೋ, ಅಥವಾ ಇಂಥ ವೈರಸ್ಗಳಿಂದ ಈ ಜಗತ್ತಿನ ಅಂತ್ಯ ಆಗುತ್ತೋ, ಕೊರೋನಾದಂಥ ವೈರಸ್ಗಳಿಂದ, ಅಥವಾ ಅದಕ್ಕಿಂತ ವಿಚಿತ್ರವಾಗಿ ವರ್ತಿಸ್ತಕ್ಕಂಥ ವೈರಸ್ಗಳಿಂದ ಈ ಮನುಕುಲಕ್ಕೆ ಅಪಾಯ ಬರುತ್ತೋ ಗೊತ್ತಿಲ್ಲ. ಒಟ್ಟು ಇಷ್ಟು ವರ್ಷಗಳಲ್ಲಿ 4 ಯುಗಗಳಾಗಿ ಇವುಗಳನ್ನ ವಿಭಾಗ ಮಾಡ್ತಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ. ಕೃತಯುಗ 17,28,000 ವರ್ಷ, ತ್ರೇತಾಯುಗ 12,96,000 ವರ್ಷ, ದ್ವಾಪರ ಯುಗ 8,64,000 ವರ್ಷ, ಅದೇ ರೀತಿ ಕಲಿಯುಗ 4,32,000 ವರ್ಷ. ಇಷ್ಟು ಯಾಕೆ ಯುಗಗಳ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ವಚನದಲ್ಲಿ ಬರುತ್ತೆ. ಅಲ್ಲಮ ಪ್ರಭುಗಳು ಏನು ಹೇಳಿದಾರೋ ಆ ವಚನದಲ್ಲಿ ನಮಗೆ ಕಾಣಿಸಿರುತ್ತೆ. ಹೇಳ್ತಾರ ಅವ್ರ ವಚನದಲ್ಲಿ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕಿನ ಬೆರಗಾದೆನು. ನೋಡಿ, ಎಲ್ಲ ಇವುಗಳು ಬಂತು. ಎಲ್ಲ ಮಾರ್ಪಾಟುಗಳನ್ನು ನಾವು ನಮಗೆ ಗೊತ್ತಿದ್ದಂತೆಯೇ ಈ 10-20 ವರ್ಷಗಳಲ್ಲೇ ಶಿಕ್ಷಣ ಪದ್ಧತಿಯಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗಿದ್ದಾವೆ. ನಮ್ಮ ಕಣ್ಮುಂದೆನೇ ಇದೆ. ನಾನಾಗಲೇ ಒಂದು ಉದಾಹರಣೆ ಹೇಳಿದ್ದಲ್ವ, ಕಲಿಯೋ ರೀತಿಯಲ್ಲೂ ಬದಲಾಗಿದೆ. ಅದೇ ರೀತಿ ಗುರು ಶಿಷ್ಯ ಸಂಬಂಧದ ನಡುವೆಯೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಾವೀಗ ಕಾಣ್ತಾ ಇದ್ದೇವೆ. ಕೃತಯುಗ ಹೇಗಿತ್ತು ಹಾಗಾದ್ರೆ? ಕೃತಯುಗದಲ್ಲಿ, ಈ ಯುಗದಲ್ಲಿ ಗುರು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನ ಕಲಿಸ್ತಾ ಇದ್ರು? ಬಡಿದು ಬುದ್ಧಿಯ ಕಲಿಸಿದಡೆ. ಬಡಿದು, ಎಷ್ಟು ಕಠೋರವಾದಂತಹ ಶಿಕ್ಷೆ ಇತ್ತು. ಗುರುವಿನ ಸ್ಥಾನಕ್ಕೆ ಶಿಷ್ಯನಾದಂಥವರು ಎಂತಹ ಗೌರವವನ್ನು ಕೊಡಬೇಕಾಗಿತ್ತು. ಪರಮ ದೈವವೇ ಗುರು ಅಂತ ಭಾವಿಸಿ ಗುರುವಿನ ಜೊತೆಗೇ ಬದುಕಬೇಕಾಗಿತ್ತು. ಅಂತಹ ಕಾಲ. ಗುರುಕುಲ ಪದ್ಧತಿ, ಗುರುವಿನ ಜೊತೆಗೆ ಜೀವನ, ಗುರುವಿನ ಜೊತೆಗೆ ಸನ್ಯಾಸದ ಜೀವನ, ಭಿಕ್ಷಾಟನೆ, ಗುರುವಿನ ಒಂದು ಆದೇಶದ ಪಾಲನೆ, ಇದೇ ಸರ್ವಸ್ವ ಅಂತ ತಿಳ್ಕೊಂಡು ತನ್ನ ತಂದೆ ತಾಯಿಯಂದಿರನ್ನ ಬಿಟ್ಟು ಕೌಮಾರ್ಯದಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಗುರುವಿನ ಸಂಗಡ ವಾಸಿಸಬೇಕಾಗಿತ್ತು. ಆ ಯುಗ ಕೃತಯುಗ. ಗೊತ್ತಾಯ್ತ ಮಕ್ಕಳ? ಆ ಯುಗದಲ್ಲಿ ಗುರುವಿನ ಕೆಂಗಣ್ಣಿಗೆ ಕಲಿದೇ ಇದ್ರೆ ಅವಾಗ ಗುರು ಏನ್ ಮಾಡ್ತಾ ಇದ್ದ? ಹೊಡೆದು ಬುದ್ಧಿಯನ್ನ ಕಲಿಸ್ತಾ ಇದ್ದ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ, ಅವಾಗ ಬಡ್ದಾಗ ಶಿಷ್ಯ ಏನ್ ಹೇಳ್ತಾ ಇದ್ದ? ಮಹಾಪ್ರಸಾದ. ಅದನ್ನ ಅವರ ಪ್ರತಿಯೊಂದು ಪೆಟ್ಟನ್ನ, ಏಟನ್ನ ಪ್ರಸಾದವೆಂದು ಸ್ವೀಕರಿಸುವ ಮನೋಭಾವನೆ ಅಂದಿನ ಶಿಷ್ಯನಲ್ಲಿತ್ತು. ನಾವೇನ್ ಮಾಡ್ತೀವಿ? ಪ್ರಸಾದ ಅಂದ್ರೆ ಬರೀ ತಿನ್ನೋದಷ್ಟೇ ಪ್ರಸಾದ ಅಲ್ಲ. ನಿಮ್ಮ ಅಸ್ತು, ನಿಮ್ಮ ಹಾರೈಕೆ, ನಿಮ್ಮ ಹರಕೆ ಇದೇ ನನಗೆ ದೈವ ಸ್ವರೂಪ ಅಂತ ಹೇಳಿ ಅದನ್ನ, ಅವರ ಆದೇಶವನ್ನ, ಅವರ ಹಿಂಸೆಯನ್ನು ಕೂಡ ಭಕ್ತಿಯಿಂದ ಸ್ವೀಕರಿಸುವ ಮನೋಭಾವನೆ ಅಂದಿನ ಶಿಷ್ಯನಲ್ಲಿತ್ತು. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಕ್ಕೆ ಬಡಿದು ಬುದ್ಧಿ
ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆ. ಇಲ್ಲಿ ಬದಲಾವಣೆ ಆಯಿತು. ಬಡಿಯುತ್ತಿದ್ದಂತಹ ಗುರು ಬೈಗುಳಕ್ಕೆ ತನ್ನ ನಡವಳಿಕೆಯನ್ನ ಸೀಮಿತಗೊಳಿಸ್ತಾರೆ. ಕೃತಯುಗದಲ್ಲಿ ಗುರು ಶಿಷ್ಯನಿಗೆ ಬಡಿದು ಬುದ್ಧಿಯನ್ನ ಕಲಿಸ್ತಾ ಇದ್ದ. ಆದರೆ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬೈದು ಬುದ್ಧಿಯನ್ನ ಕಲಿಸ್ತಾ ಇದ್ದ. ಹೊಡಿತಾ ಇರಲಿಲ್ಲ, ಹಿಂಸೆ ಮಾಡ್ತಿರ್ಲಿಲ್ಲ. ಆಗ ಅದನ್ನ ಸ್ವೀಕರಿಸುವ, ಅಂದ್ರೆ ಗುರುವಿನ ಬೈಗುಳವನ್ನ ಸ್ವೀಕರಿಸುವಂತಹ ಶಿಷ್ಯ ಆ ಬೈಗುಳವನ್ನೇ ಪ್ರಸಾದ. ಇವತ್ತಿಗೂ ಕೂಡ ನಂಬ್ತೀವಿ ನೋಡಿ ನಾವು. ಅವ್ರು ಬೈದ್ರೆ ಒಳ್ಳೇದಾಗತ್ತೆ, ಇವ್ರು ಬೈದ್ರೆ ಒಳ್ಳೇದಾಗುತ್ತೆ, ಹಿರಿಯರ ಬೈಗಳಪ್ಪ, ಗುರುಗಳ ಬೈಗಳನಪ್ಪ. ಯಾವುದೇ ಗುರು ನಗ್ತಾ ನಗ್ತಾ ನಿನ್ನ ಜೀವನವನ್ನು ತಿದ್ದಲ್ಲ. ನೀನ್ ತಪ್ಪು ಮಾಡಿದಾಗ ನಗ್ತಾ ನಗ್ತಾ ನಿನ್ನ ತಿದ್ದಿದ್ರೆ ನಿನ್ನ ತಲೆ ಒಳಗೆ ಅದು ಹೋಗಲ್ಲ, ಹೌದಲ್ವಾ? ಬೈದಾಗಲೇ ಹೇಳ್ತಾರೆ ನೋಡಿ, ನಮ್ಮ ಹಿರಿಯರು ಬಹಳ ಒಳ್ಳೆ ಮಾತು ಹೇಳ್ತಾರೆ. ಯಾವುದು? ಬೈದ್ ಹೇಳೋರು ಬದುಕಿಗೆ ಹೇಳಿದ್ರು, ನಕ್ ಹೇಳೋರು ಕೆಡಕಿಗೆ ಹೇಳಿದ್ರು ಅಂತ. ಬೈದ್ ಹೇಳೋರು ಬದುಕಿಗೆ ಹೇಳಿದ್ರು, ನಕ್ ಹೇಳೋರು ಕೆಡಕಿಗೆ ಹೇಳಿದ್ರು. ನೀನ್ ನಗ್ತಾ ನಗ್ತಾ ನಿನಗೆ ಬುದ್ಧಿವಾದ ಹೇಳೋರು ಖಂಡಿತವಾಗಿಯೂ ನೀನು ಒಳ್ಳೇದಕ್ಕೆ ಅವ್ರು ಹೇಳಲ್ಲ ಅಂತಾನೆ ತಿಳ್ಕೊಬೇಕು. ನೀನು ನಾವೇನ್ ಮಾಡ್ತೀವಿ? ಬೈದ ತಕ್ಷಣ ಅವ್ರ ಮೇಲೆ ದ್ವೇಷ ಕಟ್ಕೊಂಡ್ಬಿಡ್ತೀವಿ. ಬೈದ ತಕ್ಷಣ ಅವ್ರನ್ನ ದ್ವೇಷೋದಕ್ಕೆ ಶುರು ಮಾಡ್ತೀವಿ. ಅದು ತಪ್ಪು. ಯಾರು ಬೈದು ಹೇಳ್ತಾರೋ ಅವ್ರಿಗೆ ನಿನ್ನ ಮೇಲೆ ಕಾಳಜಿ ಜಾಸ್ತಿ ಇರುತ್ತೆ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬೈದು ಬುದ್ಧಿಯನ್ನ ಕಲಿಸಿದಾಗ ಆ ಶಿಷ್ಯ ಅದನ್ನ ಮಹಾಪ್ರಸಾದ ಅಂತಾನೆ ಸ್ವೀಕರಿಸ್ತಾ ಇದ್ದ. ದ್ವಾಪರ ಯುಗದಲ್ಲಿ ಗುರು ಶಿಷ್ಯನಿಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ, ಝಂಕಿಸಿ ಅಂದ್ರೆ ಗದರಿಸಿ ಅಂತ, ಗದರಿಸಿ ಈ ರೀತಿ ಗದರಿಸಿ ಬುದ್ಧಿಯನ್ನ ಕಲಿಸಿದಾಗ ಅದನ್ನು ಕೂಡ ಶಿಷ್ಯನಾದಂಥವನು ಪ್ರಸಾದದ ರೀತಿಯಲ್ಲಿಯೇ ಸ್ವೀಕರಿಸ್ತಾ ಇದ್ದ. ಬೆಚ್ಚಿ ಗುರುಗಳ ಆಜ್ಞೆಯನ್ನ ಪಾಲಿಸ್ತಾ ಇದ್ದ. ಆದ್ರೆ ಈಗ ಯಾವ ಪರಿಸ್ಥಿತಿಯಾಗಿದೆ ನೋಡಿ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ, ಶ್ರೀ ಗುರು ಶಿಷ್ಯಂಗೆ ಹೇಗೆ ವಂದಿಸಿ, ಹೌದಾನೆ? ಇವತ್ತಿನ ಪರಿಸ್ಥಿತಿ ಹಾಗೆ ಆಗಿದೆ, ಹೌದಾ? ಇದರ ಸತ್ಯಾಸತ್ಯತೆನ ಇನ್ನೊಂದ್ಸರಿ, ಅಂದ್ರೆ ಈ ಪದ್ಯ ಭಾಗ ಮುಗಿದ ನಂತರ ಚರ್ಚೆ ಮಾಡೋಣಂತೆ. ಇವತ್ತು ಶಿಕ್ಷಕರ ಪರಿಸ್ಥಿತಿ ಹಾಗೆ, ಗುರುವಿನ ಪರಿಸ್ಥಿತಿ ಹಾಗೆ ಆಗಿದೆ. ತಂದೆ ತಾಯಿಗಳು ಯಾರನ್ನು ಬೆಟ್ ಮಾಡ್ತಾರೆ? ನಿಮ್ಮ ಮೇಷ್ಟ್ರು, ನಿಮ್ಮ ಗುರುಗಳು, ಅವ್ರ ಕಡೆ ಬೆಟ್ ಮಾಡ್ತಾರೆ. ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ, ಹೌದಲ್ವಾ? ಮಕ್ಕಳಿಗೆ ಮಕ್ಕಳ ಹಕ್ಕುಗಳು, ಮಕ್ಕಳಿಗೆ ಗದರಿಸೋ ಹಾಗಿಲ್ಲ, ಮಕ್ಕಳಿಗೆ ಹೊಡೆಯೋ ಹಾಗಿಲ್ಲ, ಕಣ್ಬಿಟ್ಟು ಅವರನ್ನ ಬೆಚ್ಚೋ ಹಾಗೆ ಮಾಡೋ ಹಾಗಿಲ್ಲ, ಬೆದರೋ ಹಾಗೆ ಮಾಡೋ ಹಾಗಿಲ್ಲ, ಪ್ರೀತಿಯಿಂದ ಕಲಿಸ್ಬೇಕು. ಅದು ಇವತ್ತಿನ ಶಿಕ್ಷಣ ಪದ್ಧತಿ. ಇವತ್ತಿನ ಶಿಕ್ಷಣ ಪದ್ಧತಿ ನಾನು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಪ್ರೀತಿಯಿಂದ ಕಲಿಸೋಣ, ಹೌದಲ್ವಾ? ಪ್ರೀತಿಯಿಂದಲೇ ಮಕ್ಕಳು ಕೂಡ ಶಿಕ್ಷಕರ ಜೊತೆಗೆ ವರ್ತಿಸ್ಲಿ. ಆದ್ರೆ ಆ ಪ್ರೀತಿ ದುರುಪಯೋಗ ಆಗಬಾರ್ದು. ಏನಾಗಬಾರ್ದು? ದುರುಪಯೋಗ ಆಗಬಾರ್ದು. ಇವತ್ತಿನ ಪರಿಸ್ಥಿತಿ ನೋಡಿ, ಮಕ್ಕಳನ್ನ ಮನೆಗೆ ಹೋಗಿ ಕರ್ಕೊಂಡು ಬರಬೇಕು. ಬಾರಪ್ಪ ಶಾಲೆಗೆ, ಮರಳಿ ಬಾ ಶಾಲೆಗೆ, ಅಲ್ವಾ? ವಿದ್ಯಾರ್ಜನೆ ಬಗ್ಗೆ ತಿಳಿ ಹೇಳಬೇಕು. ಆ ಮಗುಗೆ ಏನ್ ಮಗು, ಅದನ್ನ ಆಸೆ ತೋರಿಸಿ ನಯವಾಗಿ ಕಲಿಸಿ ಹಂಗ್ ಮಾಡ್ಬೇಡಪ್ಪ, ಕಲಿಯಪ್ಪ ಅಂತ ಹೇಳಿ ವಿಧ ವಿಧವಾಗಿ ಪ್ರಾರ್ಥಿಸುವಂತಹ ಪರಿಸ್ಥಿತಿ ಗುರುಗಳಿಗೆ ಬಂದಿದೆ. ಅಲ್ಲಮ್ಮ ಪ್ರಭುಗಳು ಈ ಕಾಲವನ್ನು ಅಂದೇ ಕಂಡಿದ್ರ? ಅಚ್ಚರಿ ಆಗತ್ತೆ ನಮಗೆ.
ಅಂದ್ರೆ ಕಲಿಯೋ ರೀತಿ ಗುರು ಶಿಷ್ಯ ಸಂಬಂಧ ಬದಲಾಗಿದೆ. ಅದನ್ನು ಈಗೂ ಅರ್ಥೈಸಬಹುದು. ಆಗ ಗುರುವಿನ ಪಾಂಡಿತ್ಯ ಯಥೇಚ್ಛವಾಗಿತ್ತು. ಇವತ್ತು ಚಿಕ್ಕ ಮಕ್ಕಳಿಗೂ ಕೂಡ ಸಾಕಷ್ಟು ಜ್ಞಾನ ಇರುತ್ತೆ, ತಂತ್ರಜ್ಞಾನದ ಜ್ಞಾನ ಇರುತ್ತೆ, ಹೌದಲ್ವಾ? ವಯಸ್ಸಾಗಿರೋರಿಗೆ ಈ ಸ್ಪರ್ಶದ ಸಂಚಾರಿಗಳನ್ನ, ಅಂದ್ರೆ ಅರ್ಥ ಆಗಲಿಲ್ಲ ನಿಮಗೆ, ಮೊಬೈಲ್ಗಳನ್ನ, ಟಚ್ ಸ್ಕ್ರೀನ್ ಮೊಬೈಲ್ ಅಂದ್ರೆ ಗೊತ್ತಾಗತ್ತಾ, ಅದನ್ನ ಕೊಟ್ಟು ಅದನ್ನ ಬಳಕೆ ಮಾಡೋದಕ್ಕೆ ಕೇಳಿ, ಬರಲ್ಲ. ಇನ್ನೂ 3-4 ವರ್ಷದ ಮಗು, 2 ವರ್ಷದ ಮಗು ಬಹಳ ಸುಲಲಿತವಾಗಿ ಅದನ್ನ ಬಳಕೆ ಮಾಡುತ್ತೆ. ನೋಡಿ, ಜ್ಞಾನ ಇವತ್ತು ಜ್ಞಾನಕ್ಕೆ ಎಲ್ಲೇ ಅನ್ನೋದಿಲ್ಲ, ಜ್ಞಾನ ಯಥೇಚ್ಛವಾಗಿ ಬೆಳೀತಾ ಇದೆ. ಇದರ ದೃಷ್ಟಿಯಿಂದ ನಾವು ಹೇಳೋದಾದ್ರೆ, ಇವತ್ತು ಗುರುವಿನಷ್ಟೇ ಶಿಷ್ಯನು ಕೂಡ ಸಮಾನ ಜ್ಞಾನಿಯಾಗ್ತಾ ಇದ್ದಾನೆ. ವಂದಿಸಿ ಹೇಳೋದ್ರಲ್ಲಿ ತಪ್ಪೇನು? ಈ ರೀತಿನೂ ಆಲೋಚನೆ ಮಾಡ್ಬೋದಲ್ವಾ? ಅಂದ್ರೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಗುರು ಶಿಷ್ಯ ಸಂಬಂಧದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ ಅನ್ನೋದನ್ನ ನಾವು ಗಮನಿಸಬಹುದು. ಅದನ್ನ ಹೇಳ್ತಾ, ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಕ್ಕೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದದಿಂದನಯ್ಯ. ಗುಹೇಶ್ವರ ಭಗವಂತ ಪರಮಾತ್ಮ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ಬೆರಗಾದೆ. ನಿಮ್ಮ ಕಾಲದ ಅಚ್ಚರಿಗೆ, ನಿಮ್ಮ ಕಾಲದ ಬೆರಗಿಗೆ ಯಾರು ಸಮಾನರು? ನಿನ್ನ ಪವಾಡನೆ ಹಾಗೆ, ನಿನ್ನ ಲೀಲೆನೆ ಹಾಗೆ. ಇಂತಹ ಲೀಲೆಗೆ ಕಾರಣನಾದಂತಹ ನಿನಗೆ ನಾನು, ನಿನ್ನ ಸ್ವಭಾವಕ್ಕೆ ನಾನು ಬೆರಗಾದನಪ್ಪ. ಇನ್ನು ಎಂತೆಂತ ಬದಲಾವಣೆಗಳನ್ನು ತರ್ತೀಯಪ್ಪ, ಎಂತೆಂತ ಮಾರ್ಪಾಟುಗಳನ್ನು ನೀನು ಮಾಡ್ತೀಯಪ್ಪ ಅಂತ ಹೇಳ್ಬಿಟ್ಟು, ಅಂದಿನ ಅಂದ್ರೆ 12ನೇ ಶತಮಾನದಲ್ಲಿ ಕಾಲಜ್ಞಾನವನ್ನ ಕಂಡಂತವರು ನಮ್ಮ ಅಲ್ಲಮ ಪ್ರಭುಗಳು. ಅರ್ಥವಾಯ್ತಾ ಮಕ್ಕಳ? ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಾವು ಐದಕ್ಕಿ ಮಾರಯ್ಯನ ವಚನ ಇದೆ, ಆ ಐದಕ್ಕಿ ಮಾರಯ್ಯನ ವಚನವನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಅರ್ಥವಾಯ್ತಾ? ಏನೇ ಸಂದೇಹ ಇದ್ರೆ ನೀವು ಕೇಳ್ಬೋದು. ಧನ್ಯವಾದಗಳು.